ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡಳಿಂದ ಮಂಡ್ಯದಲ್ಲೂ ಕೂಡ ವಂಚನೆ ಆಗಿರೋದು ನೋಡಿ. ಸಾಲು ಸಾಲು ದೂರುಗಳು ಕೇಳಿ ಬರ್ತಾ ಇದೆ. ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡಳಿಂದ ಮಂಡ್ಯದಲ್ಲೂ ಕೂಡ ವಂಚನೆ ಆಗಿದೆ. ಪವರ್ ಟಿವಿಯಲ್ಲಿ ಐಶ್ವರ್ಯ ವಂಚನೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಹಣ ಆಭರಣ ಪಡೆದು ಲಕ್ಷ ಲಕ್ಷ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಐಶ್ವರ್ಯಾಳ ಬಣ್ಣದ ಮಾತಿಗೆ ಮರುಳಾಗಿ ಹಣ ಆಭರಣ ಕೊಟ್ಟವರು ಗೋವಿಂದ ಅನ್ನಂಗಾಗೋಗಿದೆ. ಈಗ ಹಣ ಆಭರಣಗಳನ್ನ ಕಳ್ಕೊಂಡಿದ್ದಾರೆ ಸಾಕಷ್ಟು ಜನ ಮಹಿಳೆಯರು. ಪೊಲೀಸರಿಗೆ ದೂರು ಕೊಡೋದಕ್ಕೆ ಪ್ರತಿನಿತ್ಯ ಮಹಿಳೆಯರು ಅಲ್ದಾಡ್ತಾ ಇದ್ದಾರೆ. ಯಾಕಂದ್ರೆ ದಾಖಲೆ ಇಲ್ಲದೆ ದೂರು ದಾಖಲಾಗೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ನೀವು ಏನು ಚಿನ್ನ ಕೊಟ್ಟಿದ್ದೀರಾ, ಹಣ ಕೊಟ್ಟಿದ್ದೀರಾ, ಅದಕ್ಕೆ ಸೂಕ್ತ ರೀತಿಯಲ್ಲಿ ದಾಖಲೆ ಕೊಡಿ. ದೂರು ನೀಡೋದಕ್ಕೆ ಬಂದಂತಹ ಅನೇಕರ ಬಳಿ ಸಮರ್ಪಕವಾದಂತಹ ದಾಖಲೆಗಳೇ ಇಲ್ಲ. ಐಶ್ವರ್ಯ ಬಣ್ಣದ ಮಾತಿಗೆ ಬೆರಗಾಗಿ ದಾಖಲೆ ಪಡೆಯದೆ ಹಣ ಕೊಟ್ಟಿದ್ರು. ಮನೆಯಲ್ಲಿ ಗಂಡನಿಗೂ ತಿಳಿಯದಂತೆ ಹಣ ಆಭರಣ ಕೊಟ್ಟವರು ಈಗ ಕಂಗಾಲಾಗಿದ್ದಾರೆ. ಸಾಕಷ್ಟು ಮಹಿಳೆಯರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಇತ್ತ ದಾಖಲೆನೂ ಇಲ್ಲ, ಆ ಕಡೆ ದೂರು ಕೂಡ ದಾಖಲಾಗ್ತಾ ಇಲ್ಲ, ನಮ್ಮ ಹಣನೂ ಇಲ್ಲ, ನಮ್ಮ ಒಡವೆನೂ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಹಿಳೆಯರು ಒದ್ದಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಒಂದು ಕಡೆ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಬೇಲ್ ಸಿಕ್ಕಿದ್ರು ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಮಂಡ್ಯದಲ್ಲಿ ಹೆಂಗೆ ಈಕೆ ವಂಚನೆ ಮಾಡ್ತಾ ಇದ್ಲು? ವಂಚನೆಗೊಳಗಾದಂತ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಬಾಲಕೃಷ್ಣ? ಹೌದು ಪೂರ್ಣಿಮಾ, ಏನಂದ್ರೆ ಎಲ್ಲರ ಹತ್ರನೂ ಕೂಡ ಒಂದು ವಿಶ್ವಾಸ ಗಳಿಸುವಂಥದ್ದು, ಫಸ್ಟ್ ಅವ್ರ ಹತ್ರ ವಿಶ್ವಾಸ ಗಳಿಸುವಂಥದ್ದು, ಮತ್ತೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಅದಕ್ಕೆ ಅಧಿಕ ಬಡ್ಡಿ ಕೊಡುವಂಥದ್ದು, ಈ ರೀತಿ ಮಾಡಿ ಆಮಿಷ ಒಡ್ಡಿದ್ದಾಳೆ. ಆಮಿಷ ಒಡ್ಡಿದ್ದಲ್ದೆ ಏನು ಅಧಿಕ ಬಡ್ಡಿ ಸಿಗ್ತಾ ಇದೆ ಅನ್ನೋ ಒಂದು ಆಸೆಗೂ ಕೂಡ ಸುಮಾರು ಜನ ಮಹಿಳೆಯರು ಆಕೆಗೆ ಚಿನ್ನ, ಒಡವೆಗಳು ಮತ್ತೆ ಹಣನೂ ಕೂಡ ಕೊಟ್ಟಿರುವಂಥದ್ದು. ಅದು ಏನು ಅಲ್ಪ ಸ್ವಲ್ಪ ಅಲ್ಲ, 10 ಲಕ್ಷ, 20 ಲಕ್ಷ, 50 ಲಕ್ಷ ಈ ರೀತಿ ಅವರು ಹಣ ಕಳ್ಕೊಂಡಿರುವಂಥದ್ದು. ಮತ್ತೆ ಅವರ ಒಡವೆಗಳು ಅಂದ್ರೆ ಸುಮಾರು 100 ಗ್ರಾಮು 200 ಗ್ರಾಮು ಈ ರೀತಿ ಒಡವೆಗಳನ್ನ ಮಹಿಳೆಯರು ಕಳ್ಕೊಂಡಿದ್ದಾರೆ. ಐಶ್ವರ್ಯ ಗೌಡಳ ಒಂದು ಏನು ಆ ಬಣ್ಣದ ಮಾತಿಗೆ ಇವರು ಮರಳಾಗಿರುವಂಥದ್ದು, ಒಬ್ರಿಂದ ಒಬ್ರಿಗೆ ಪರಿಚಯ ಆಗುವಂಥದ್ದು, ಮತ್ತೆ ಇವಳು ತನ್ನ ಐಷಾರಾಮಿ ಜೀವನನ ತೋರಿಸುವಂಥದ್ದು. ಅಂದ್ರೆ ತಾನು ಇಷ್ಟೊಂದು ಚೆನ್ನಾಗಿದ್ದೀನಿ, ನಾನು ದೊಡ್ಡ ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ, ನನ್ಗೆ MLA ಗಳು ಗೊತ್ತು, ರಾಜಕೀಯ ಮುಖಂಡರುಗಳು ಗೊತ್ತು ಅಂತೇಳಿ ಈಕೆ ಬಣ್ಣದ ಮಾತುಗಳನ್ನಾಡಿ ಎಲ್ರನ್ನೂ ಕೂಡ ಒಂದು ಯಾಮಾರ್ಸಿರುವಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಮಹಿಳೆಯರು ಈಗ ಹಣ ಕಳ್ಕೊಂಡಿರುವಂತವ್ರು ಈಗ ಸುಮಾರು ಇದು 2016ರಿಂದನೂ ಕೂಡ ಈ ರೀತಿ ಮೋಸ ಮಾಡ್ಕೊಂಡ್ ಬಂದಿದ್ದಾಳೆ. ಮತ್ತೆ ಮಂಡ್ಯದಲ್ಲೂ ಕೂಡ ಒಂದ್ ಕಡೆ ವಾಸವಾಗಿದ್ದು ಅವರನ್ನು ಕೂಡ ಅಲ್ಲೂ ಕೂಡ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೂಡ ಯಾಮಾರ್ಸಿರುವಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥದ್ದು ಮಂಡ್ಯದಲ್ಲೇ. ಅಂದ್ರೆ ಮಂಡ್ಯ ಒಂದರಲ್ಲೇ ಕೋಟ್ಯಾಂತರ ರೂಪಾಯಿ ಆಕೆ ವಂಚನೆ ಮಾಡಿ ಆಕೆಯ ಬಾಹು ನಿಜವಾಗ್ಲೂ ಎಲ್ಲಾ ಕಡೆ ಚಾಚಿದೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಬಣ್ಣದ ಮಾತುಗಳನ್ನ ಆಡ್ಕೊಂಡು ಈಕೆ ದುಡ್ಡನ್ನ ಕಲೆಕ್ಟ್ ಮಾಡಿರುವಂಥದ್ದು. ಈಗ ಹಣ ಕಳ್ಕೊಂಡಿರುವಂತ ಮಹಿಳೆಯರು ಈಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದಾರೆ. ಅವ್ರು ಈಗ ಅಲ್ದಾಡ್ತಾ ಇದಾರೆ. ಯಾಕಪ್ಪ ಅಂದ್ರೆ ಈಗ ಯಾವ್ದಕ್ಕೂ ಕೂಡ ದಾಖಲೆಗಳಿಲ್ಲ. ಒಂದು ಚೆಕ್ ಆಗ್ಬೋದು, ಪ್ರೊನೋಟ್ ಆಗ್ಬೋದು, ಮತ್ತೆ ಯಾವ್ದಾದ್ರು ಒಂದು ರಿಜಿಸ್ಟರ್ ಆಫೀಸಲ್ಲಿ ಏನಾದ್ರು ಒಂದು ರಿಜಿಸ್ಟರ್ ಮಾಡ್ಕೊಂಡಿರ್ಬೋದಾಗಿತ್ತು. ಈ ತರದ್ದು ಯಾವುದೋ ಒಂದು ದಾಖಲೆಗಳು ಇಟ್ಕೊಳ್ದೇನೆ ಆಕೆ ಬಣ್ಣದ ಮಾತಿಗೆ ಇವರೆಲ್ಲ ದುಡ್ಡನ್ನ ಕಳ್ಕೊಂಡಿರುವಂಥದ್ದು. ಈಗ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲಿರ್ತಾ ಇದ್ದಾರೆ. ಈಗ ಪೊಲೀಸ್ ಅವ್ರು ಹೇಳೋದೇನಂದ್ರೆ, ನೀವು ದಾಖಲೆಗಳು ಕೊಟ್ರೆ ನಾವು ಏನಾದ್ರು ಒಂದು ಮಾಡ್ಬೋದು, ಕ್ರಮ ಕೈಗೊಳ್ಬೋದು. ನೀವು ದಾಖಲೆನೇ ಕೊಡದೆ ನಮಗ್ ಕೊಡ್ಬೇಕು ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ನಾವು ಯಾವ ರೀತಿ ಆಕೆಯಿಂದ ವಸೂಲ್ ಮಾಡುವಂಥದ್ದು, ಮತ್ತೆ ಯಾವ ರೀತಿ ಈ ಕೇಸ್ನ ದಾಖಲು ಮಾಡ್ಕೋಬಹುದಾಗ್ಬೋದು, ಈ ರೀತಿ ಪೊಲೀಸರು ಕೂಡ ಹೇಳ್ತಿರುವಂಥದ್ದು. ಈಗ ಮಹಿಳೆಯರು ಪರದಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.